ರಾಜ್ಯಾಧ್ಯಕ್ಷ ವಿಚಾರದ್ದು ವಿಚಾರ ಏನ್ ಮುಂದುವರಿತಾರ ವಿಜೇಂದ್ರ ಅವರು ಮುಂದುವರಿಯುವಂತ ವಿಶ್ವಾಸ ಇದೆಯಾ? ಸಾಕಷ್ಟು ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೊಬ್ಬ ಪಕ್ಷದ ಎಲ್ಲ ನನಗೆ ನನ್ನ ಪಕ್ಷ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ಸರ್. ಇವತ್ತು ನಾನು ಕಳೆದ ಬಾರಿಯ ಚುನಾವಣಾ ಕಣದಿಂದ ದೂರ ಉಳಿತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ಬಂದಿದೆ. ಆದರೆ ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥ ನೋವು ನನಗಿದೆ. ಒಂದು ಪಕ್ಷ, ನರೇಂದ್ರ ಮೋದಿಯವರ ಪಕ್ಷ ಹೇಗೆ ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ, ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಗಂಭೀರವಾದಂಥ ಹಿನ್ನಡೆ ಆಯಿತು. ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಸೋತಿದ್ದೇವೆ. ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ ಅವರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಮತ್ತೊಂದು ಸರ್, ಫಸ್ಟ್ ನಾವು ಸರಿ ಇರಬೇಕು, ಮತ್ತೆ ಇನ್ನೊಬ್ಬನ ಬಗ್ಗೆ ಮಾತಾಡಬೇಕು. ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋಗಳು ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ. ನಾನು ಅನಂತಕುಮಾರ್ ಅವರ ಬಣ, ಆಗ ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು. ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು, ಯಡಿಯೂರಪ್ಪರ ಬಣದಲ್ಲಿದ್ದರು. ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ, ನಾನು ಅದಕ್ಕೆ ಕೇಂದ್ರದವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕಳೆದ 2-3 ತಿಂಗಳಿಂದ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ, ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು. ನಮ್ಮಲ್ಲಿ ಬಲಿಷ್ಠ ನಾಯಕರಿದ್ದಾರೆ, ಜಗತ್ತೇ ಮೆಚ್ಚುವಂಥ ನಾಯಕರು, ನಮ್ಮ ಪಾರ್ಟಿಗೆ ಅವರು ಯಾಕೆ ಅಂತ ಹೇಳುವಂಥ